ಜಗದೀಶ್ ಕುಮಾರ್ SN, ಪ್ರಿನ್ಸಿಪಾಲ್ GTTC ಮೈಸೂರು. ಸ್ವಂತ ಸ್ಥಳ ಮದ್ದೂರು, ಮಂಡ್ಯ ಜಿಲ್ಲೆ. ನಾನು ಈಗ ಮೈಸೂರಿನಲ್ಲಿ ನೆಲೆಸಿರುತ್ತೇನೆ. ನನ್ನ ತಂದೆಯವರು ದಿವಂಗತ ಶ್ರೀ N. ನಂಜುಂಡಪ್ಪ. ನಮ್ಮ ತಾಯಿ ಹೆಸರು ಚೆನ್ನಮ್ಮ. ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಕಸ್ತೂರಿಬಾ ಉನ್ನತ ಪ್ರಾಥಮಿಕ ಪಾಠಶಾಲೆ ಮದ್ದೂರು ಇಲ್ಲಿ ಮುಗಿಸಿದ್ದೀನಿ. ನಂತರ ನನ್ನ ಪ್ರೌಢ ಶಿಕ್ಷಣ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮದ್ದೂರು ಇಲ್ಲಿ ಮುಗಿದಿರುತ್ತೆ. ಕಾಲೇಜು ಶಿಕ್ಷಣ HKVG ಪ್ರಥಮ ದರ್ಜೆ ಕಾಲೇಜು ಮದ್ದೂರು ಇಲ್ಲಿ, BR ಅಂಬೇಡ್ಕರ್ ತಾಂತ್ರಿಕ ಮಹಾವಿದ್ಯಾಲಯ ಬೆಂಗಳೂರು ಇಲ್ಲಿ 89ರಲ್ಲಿ ನಾನು BE ಪದವಿಯನ್ನು ಮುಗಿಸ್ಕೊಂಡು ಆ ಸಂಸ್ಥೆಯಿಂದ ಹೊರಗಡೆ ಬಂದೆ. ನಂತರ ನಾನು 1991ರ ಅವಧಿಗೆ NGEF ಲಿಮಿಟೆಡ್ ಬೆಂಗಳೂರು ನೂತನ ಸರ್ಕಾರಿ ವಿದ್ಯುತ್ ಕಾರ್ಖಾನೆ ಇಲ್ಲಿ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ ಇಂಜಿನಿಯರ್ ಆಗಿ ತರಬೇತಿಗೆ ಸೇರಿಕೊಂಡೆ. ನಂತರ ರೀಜೆನ್ಸಿ ಇಂಜಿನಿಯರಿಂಗ್ ಬೊಮ್ಮಸಂದ್ರ ಬೆಂಗಳೂರು ಇಲ್ಲಿ ಪ್ರೊಡಕ್ಷನ್ ಸೂಪರ್ವೈಸರ್ ಆಗಿ, ನಂತರ ಗ್ರಾಪ್ಕೋ ಇಂಡಸ್ಟ್ರೀಸ್ ಲಿಮಿಟೆಡ್ ಅತ್ತಿಬೆಲೆ ಬೆಂಗಳೂರು ಇಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಪ್ರೊಡಕ್ಷನ್ ಇಲ್ಲಿ ಹುದ್ದೆಯಲ್ಲಿ 1999ರವರೆಗೆ ಕಾರ್ಯನಿರ್ವಹಿಸಿದೆ. ರ ಕೊನೆಯ ಭಾಗದಲ್ಲಿ ನಾನು GTTC ಸಂಸ್ಥೆಗೆ ಸೇರಬೇಕು ಅಂತ ಒಂದು ಪ್ರಯತ್ನವನ್ನು ಮಾಡಿ ಅರ್ಜಿಯನ್ನು ಸಲ್ಲಿಸಿದ್ದೆ. ಅದರ ಫಲವಾಗಿ 2000 ಇಸ್ವಿಯಲ್ಲಿ ನನಗೆ ಕಾಂಟ್ರಾಕ್ಟ್ ಲೆಕ್ಚರರ್ ಆಗಿ GTTC ಮೈಸೂರು ಕೇಂದ್ರಕ್ಕೆ ನಾನು ನೇಮಕಗೊಂಡೆ. 1 ವರ್ಷಕ್ಕೂ ಕಡಿಮೆ ನಾನು ಸೇವೆಯನ್ನು ಸಲ್ಲಿಸಿದ್ದೆ. ನ 2001ನೇ ಇಸ್ವಿನಲ್ಲಿ GTTC ಮದ್ದೂರು ಕೇಂದ್ರ ಉದ್ಘಾಟನೆಗೊಂಡು. ಸೊ ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ SM ಕೃಷ್ಣರವರು ಆ ಒಂದು ಕೇಂದ್ರವನ್ನು ಮದ್ದೂರಿನಲ್ಲಿ ಸ್ಥಾಪನೆ ಮಾಡಬೇಕು ಅನ್ನೋ ಅವರ ಮಹದಾಕಾಂಕ್ಷೆಯನ್ನು ಅವತ್ತು ಅವರು ಈಡೇರಿಸಿ, ಅಲ್ಲಿ ಸ್ಥಳೀಯರಿಗೆ ಆ ಒಂದು ಹುದ್ದೆಯನ್ನು ನೀಡಬೇಕು, ಅಲ್ಲಿಯವರು ಆ ಗ್ರಾಮದ ಆ ತಾಲೂಕಿನ ಒಬ್ಬ ವಿದ್ಯಾವಂತ ಉದ್ಯೋಗಿಗೆ ಒಂದು ಉದ್ಯೋಗ ನೀಡುವುದರ ಮೂಲಕ ಸಂಸ್ಥೆನ ನಾನು ಬೆಳೆಸಬೇಕು ಅನ್ನೋ ಒಂದು ಆಸೆ ಏನು ಇಟ್ಕೊಂಡಿದ್ರು. ಅದರ ಫಲವಾಗಿ ನಾನು GTTC ಮೈಸೂರು ಕೇಂದ್ರದಿಂದ GTTC ಮದ್ದೂರು ಕೇಂದ್ರಕ್ಕೆ 2001ರಲ್ಲಿ ವರ್ಗಾವಣೆಗೊಂಡೆ. ಆ 2001ನೇ ಇಸ್ವಿನಲ್ಲಿ ನಾನು ಹೋದಾಗ ಆ GTTC ಕೇಂದ್ರದ ಸ್ಥಿತಿ ತುಂಬ ಗಂಭೀರವಾಗಿತ್ತು. ಅಷ್ಟೇನು ಅನುಕೂಲತೆಗಳು ಇರಲಿಲ್ಲ. ಅಂದರೆ ತುಂಬ ಬೇಸಿಕ್ ಒಂದು ಬಿಲ್ಡಿಂಗೂ ಕೂಡ ಇರಲಿಲ್ಲ. ಅಂಥ ಒಂದು ಸಿಚುಯೇಷನಲ್ಲಿ ನಾನು ಅಲ್ಲಿಗೆ ಹೋಗಿ ಏನೆಲ್ಲ ಒಂದು ವಿದ್ಯಾಸಂಸ್ಥೆಗೆ ಸಕಲ ಸವಲತ್ತುಗಳು ಸೌಲಭ್ಯಗಳು ಆಗಬೇಕು, ಕುಡಿಯುವ ನೀರಿರ್ಬೋದು, ಕಟ್ಟಡ ಇರ್ಬೋದು, ಮತ್ತು ಶೌಚಾಲಯಗಳಿರ್ಬೋದು, ಈ ಎಲ್ಲ ಒಂದು ಪಟ್ಟಿ ಮಾಡಿ ನಾನು ಒಂದೊಂದೇ ಸಾಲ್ವ್ ಮಾಡಿ ಎಲ್ಲ ಸೌಕರ್ಯಗಳನ್ನು ನಮ್ಮ GTTC ಮುಖ್ಯ ಕಚೇರಿ ಹಾಗೂ ಅಲ್ಲಿನ ಸ್ಥಳೀಯ ಮುಖಂಡರ ಜೊತೆ ಸಮಾಲೋಚನೆ ನಡೆಸಿ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಂಡು 2001ನೇ ಇಸ್ವಿನಲ್ಲೇ ನಾವು ಪ್ರಥಮ ಬ್ಯಾಚನ್ನು DTDM ಕೋರ್ಸ್ನಲ್ಲಿ ಪ್ರಾರಂಭ ಮಾಡಿದ್ವಿ. ತದನಂತರ GTTC ಮದ್ದೂರು ಕೇಂದ್ರವು ಸೋಮನಹಳ್ಳಿ ಬಿಲ್ಡಿಂಗಿಗೆ ಸ್ಥಳಾಂತರಗೊಂಡು, ಆದ್ರೂ ಕೂಡ ಅಲ್ಲಿ ಮತ್ತೆ ಸಮಸ್ಯೆ ಇತ್ತು. ಯಾಕೆಂದರೆ ನಮ್ಮ GTTC ಮದ್ದೂರು ಕೇಂದ್ರದ ಥಿಯರಿ ಕ್ಲಾಸಸ್ಸು ಮದ್ದೂರು ಟೌನ್ನಲ್ಲಿ ನಡೀತಾ ಇತ್ತು. ಪ್ರಾಕ್ಟಿಕಲ್ಗೆ ನಾವು ಸೋಮನಹಳ್ಳಿಗೆ ಹೋಗಬೇಕಾಗಿತ್ತು. ವಿದ್ಯಾರ್ಥಿಗಳು ಮೈಸೂರು ಬೆಂಗಳೂರು ಹೈವೇನ ಸ್ವತಃ ವಾಹನಗಳ ಮೂಲಕ ಅಥವಾ ಕಾಲ್ನಡಿಗೆಯಲ್ಲಿ ಅಥವಾ ಬೇರೆ ಯಾವುದೋ ಮಾಧ್ಯಮಗಳ ಮೂಲಕ ಅಲ್ಲಿ ತಲುಪಬೇಕಾಗಿತ್ತು. ಅದೊಂದು ಸವಾಲಿನ ಸಂಗತಿನೇ ಆಗಿತ್ತು. ಯಾಕೆಂದರೆ ಏನಾದರೂ ಅಪಘಾತಗಳಾದರೆ ವಿದ್ಯಾರ್ಥಿಗಳಿಗೆ ಏನಾದರೂ ಆಗಬಹುದು ಅನ್ನೋ ಅಳುಕಿನಲ್ಲೇ ನಾವು 2-3 ವರ್ಷ ಕಳೆದ್ವಿ. ದಿವಂಗತ ಶ್ರೀ SM ಕೃಷ್ಣರವರು ನಮಗೆ 5 ಎಕರೆ ಜಮೀನನ್ನು ಸೋಮನಹಳ್ಳಿಯಲ್ಲಿ ಒದಗಿಸ್ಕೊಟ್ರು. ಸುಮಾರು ನಾನು ಅಲ್ಲಿ 2001ರಿಂದ 2012ವರೆಗೆ
ಆ ಒಂದು ಸಂಸ್ಥೆಯಲ್ಲಿ ಸುಮಾರು 11 ವರ್ಷಗಳ ಕಾಲ ಪ್ರಾಂಶುಪಾಲನಾಗಿ ಕಾರ್ಯವನ್ನು ನಿರ್ವಹಿಸಿದೆ. ಸುಮಾರು ಒಂದು 3-4 ವರ್ಷದಲ್ಲಿ ಅದನ್ನು ಮಾದರಿ GTTC ಕೇಂದ್ರವಾಗಿ ನಾನು ಮಾರ್ಪಡಿಸಿದೆ ಅನ್ನೋವಂಥ ವಿಷಯನ ಹೇಳ್ಕೊಳ್ಳೋದಕ್ಕೆ ನನಗಿಂದು ಹೆಮ್ಮೆ ಆಗುತ್ತೆ. ತದನಂತರ 2012ರಲ್ಲಿ ನನಗೆ GTTC ಗುಂಡ್ಲುಪೇಟೆ ಕೇಂದ್ರಕ್ಕೆ ವರ್ಗಾವಣೆ ಆಯಿತು. ಅಂದಿನ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಂಥ ಶ್ರೀ ಗುದಗಿಯವರು, ನಿಮ್ಮ ಸೇವೆ ಗುಂಡ್ಲುಪೇಟೆ ಕೇಂದ್ರಕ್ಕೂ ಕೂಡ ಅವಶ್ಯಕತೆ ಇದೆ, ನೀವು ಅಲ್ಲಿ ಒಂದಷ್ಟು ವರ್ಷ ಸೇವೆಯನ್ನು ಮಾಡಿ ಅಂತ ನನ್ನಲ್ಲಿ ಕೇಳಿಕೊಂಡ್ರು. ಅದರ ಪರಿಣಾಮವಾಗಿ ನಾನು GTTC ಗುಂಡ್ಲುಪೇಟೆ ಕೇಂದ್ರಕ್ಕೆ 2012ರಲ್ಲಿ ವರ್ಗಾವಣೆಗೊಂಡು ಪ್ರಾಂಶುಪಾಲನಾಗಿ ಸೇರಿಕೊಂಡೆ. ಖಾಸಗಿ ಕಟ್ಟಡದಲ್ಲಿ ಗುಂಡ್ಲುಪೇಟೆ GTTC ಕೇಂದ್ರ ನಡೀತಾ ಇತ್ತು. ಅಲ್ಲಿ ಕೂಡ ಮಿಷಿನರಿ ಪ್ರಾಬ್ಲಮ್ಸ್ ಮತ್ತು ಬೋಧಕರ ಸಿಬ್ಬಂದಿ ವರ್ಗದವರ ಪ್ರಾಬ್ಲಮ್ಸ್ ಇತ್ತು, ತೊಂದರೆಗಳಿತ್ತು. ಮತ್ತು ನೀರಿನ ಸೌಕರ್ಯದು ಅಲ್ಲಿ ಅಷ್ಟಾಗಿ ಚೆನ್ನಾಗಿರಲಿಲ್ಲ. ಮತ್ತು ಊಟದ ವ್ಯವಸ್ಥೆ ಕೂಡ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇರಲಿಲ್ಲ. ಸೊ ಇದನ್ನೆಲ್ಲ ನಾನು ಆಗಲೇ ಮಾಡಿ ಮದ್ದೂರಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದದ್ರಿಂದ ನಾನು ಅಲ್ಲಿಯ ಸಿಬ್ಬಂದಿಗಳ ಜೊತೆ, ವಿದ್ಯಾರ್ಥಿಗಳ ಪೋಷಕರ ಜೊತೆ ಸ್ವಲ್ಪ ಚರ್ಚೆ ಮಾಡಿ, ಅಲ್ಲಿನ ರಾಜಕೀಯ ವ್ಯಕ್ತಿಗಳನ್ನ ಗಣನೆಗೆ ತಗೊಂಡು ಅವ್ರ ಮುಂದೆ ಕೂಡ ನಾನು ಮೀಟಿಂಗ್ನಲ್ಲಿ ಚರ್ಚೆ ಮಾಡಿ ಇದಕ್ಕೆ ಒಂದು ಕಟ್ಟಡ ಆಗಲೇಬೇಕು ಈ ಗುಂಡ್ಲುಪೇಟೆ ಕೇಂದ್ರಕ್ಕೆ ಅಂತ ನಾನು ಮನವಿಯನ್ನು ಕೊಟ್ಟೆ. ಆ ಹಿಂದೆ ಇದ್ದಂಥ ಪ್ರಾಂಶುಪಾಲರು ಆಗಾಗಲೇ ಒಂದು ಅರ್ಜಿ ಸಲ್ಲಿಸಿದರು. ಅದಕ್ಕೆ ಒಂದು ಕಡೆ ಕೂತ್ಬಿಟ್ಟಿತ್ತು, ಅದಕ್ಕೆ ಏನು ಬೆಲೆ ಸಿಕ್ಕಿರಲಿಲ್ಲ. ಅದನ್ನು ನಾನು ಮತ್ತೆ ಚಾಲನೆ ಮಾಡಿದೆ ನಾನು ಹೋದ್ಮೇಲೆ. ಅದರ ಫಲವಾಗಿ 2014ನೇ ಇಸ್ವಿನಲ್ಲಿ GTTC ಗುಂಡ್ಲುಪೇಟೆ ಕೇಂದ್ರ ತನ್ನ ಸ್ವಂತ ಕಟ್ಟಡಕ್ಕೆ ಸ್ಥಳಾಂತರಗೊಂಡು ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಶ್ರೀ ಸಿದ್ದರಾಮಯ್ಯನವರು ಆ ಕಟ್ಟಡದ ಉದ್ಘಾಟನೆಯನ್ನು ಮಾಡಿದ್ರು 2014ರಲ್ಲಿ. ಗುಂಡ್ಲುಪೇಟೆ ಕೇಂದ್ರವು ಮತ್ತೊಂದು GTTC ಮಾದರಿ ಕೇಂದ್ರವಾಗಿ 2014ರಲ್ಲಿ ಪ್ರಾರಂಭ ಆಗಿ ತನ್ನ ಕೆಲಸವನ್ನು ನಿರ್ವಹಿಸ್ಕೊಂಡು ಬಂತು. 2015ರಲ್ಲಿ ಮತ್ತೆ ನಾನು ಮೈಸೂರು ಕೇಂದ್ರಕ್ಕೆ ಪ್ರಾಂಶುಪಾಲನಾಗಿ ವರ್ಗಾವಣೆ ಮಾಡಿದ್ರು. ಜಾಸ್ತಿ ವಿದ್ಯಾರ್ಥಿಗಳ ಕಡೆಗೆ ಮತ್ತು ತರಬೇತಿ ಚಟುವಟಿಕೆಗಳ ಕಡೆಗೆ ಗಮನ ಹರಿಸೋದಕ್ಕೆ ಸಾಕಷ್ಟು ಸಮಯ ಸಿಕ್ತು. ಸಿಬ್ಬಂದಿಗಳ ಕೊರತೆ ಇತ್ತು ಅವತ್ತಿನ ಕಾಲದಲ್ಲಿ, ಅದನ್ನು ನಾನು ತಕ್ಷಣ ಪರಿಹರಿಸಿದೆ. ಅದಾದಮೇಲೆ ಸ್ವಲ್ಪ ಲ್ಯಾಬೊರೇಟರಿ ಸಮಸ್ಯೆಗಳಿತ್ತು, ಅದನ್ನು ಕೂಡ ನಾನು ಪರಿಹಾರ ಮಾಡಿದೆ. ಅದ ನಂತರ 2024ರಲ್ಲಿ ಕರ್ನಾಟಕ ಸರ್ಕಾರದವರು ಹಾಗೂ ನಮ್ಮ GTTC ಮುಖ್ಯ ಕೇಂದ್ರದ ಆದೇಶದಂತೆ ಎಲ್ಲ GTTC ಕೇಂದ್ರಗಳಲ್ಲಿ ಹೆಚ್ಚುವರಿಯಾಗಿ ಡಿಪ್ಲೊಮಾ ಕೋರ್ಸ್ಗಳನ್ನು ಪ್ರಾರಂಭ ಮಾಡಬೇಕು ಅನ್ನೋ ಒಂದು ಆದೇಶ ಬಂತು. ಇದರ ಫಲವಾಗಿ ನಾನು ಕೂಡ ಒಂದು ಆಸಕ್ತಿಯನ್ನು ತಗೊಂಡು GTTC ಮೈಸೂರು ಕೇಂದ್ರದಲ್ಲಿ ಆಗ ಬರೀ DTDM ಮತ್ತು DPM ಎರಡೇ ಕೋರ್ಸ್ ಇತ್ತು. ಸೊ ಇಲ್ಲೂ ಕೂಡ ಒಂದು ಹೊಸ ಕೋರ್ಸನ್ನು ಪ್ರಾರಂಭ ಮಾಡಬೇಕು ಅಂತ ನಾನು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು 2024ನೇ ಇಸ್ವಿನಲ್ಲಿ ಮೈಸೂರು ಕೇಂದ್ರದಲ್ಲಿ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಕೋರ್ಸನ್ನು ಪ್ರಾರಂಭ ಮಾಡಿದೆ. ಸೊ ಅದಕ್ಕೆ ಒಳ್ಳೆಯ ಸ್ಪಂದನೆ ಕೂಡ ಜನರಿಂದ ಸಿಕ್ತು. ಮೊದಲನೇ ವರ್ಷದಲ್ಲೇ ಆ ಕೋರ್ಸ್ಗೆ ಒಳ್ಳೆ ಒಂದು ಡಿಮಾಂಡ್ ಕ್ರಿಯೇಟ್ ಆಯಿತು. ಎಲ್ಲ ಸೀಟ್ಗಳು ಕೂಡ ಅಲ್ಲಿ ಭರ್ತಿ ಆಯಿತು ಮೊದಲನೇ ವರ್ಷದಲ್ಲೇ. ಇದರಿಂದ ನಾನು ಪ್ರೇರೇಪಿತಗೊಂಡು ಆ ಒಂದು ಕೋರ್ಸ್ಗೆ ಏನೇನು ಸಿಲೆಬಸ್ಗಳು ಬೇಕೋ ಅದನ್ನು ಫ್ರೇಮ್ ಮಾಡೋದ್ರಲ್ಲಿ ನಾನು ಕೂಡ ಕೈ ಜೋಡಿಸಿ ಇಂಥದ್ದೇ ಆಗಬೇಕು, ಇಂಥ ಟಾಪಿಕ್ಸ್ಗಳನ್ನು ಅದ್ರಲ್ಲಿ ಹಾಕಿದ್ರೆ ತುಂಬ ವಿದ್ಯಾರ್ಥಿಗಳಿಗೆ ಉತ್ತಮ ಆಗುತ್ತೆ. ನಾಳೆ ದಿನ ಇಂಪ್ಲಾಂಟ್ ಟ್ರೈನಿಂಗಲ್ಲಿ ಅವ್ರಿಗೆ ಪ್ಲೇಸ್ಮೆಂಟ್ ಆಗಬೇಕು ಅಂದರೆ ಸ್ವಲ್ಪ ಕೈಗಾರಿಕೆಗೆ ಸಂಬಂಧಪಟ್ಟಂಥ ಪಠ್ಯ ಈ ಥರ ವಿಷಯಗಳನ್ನು ಅದಕ್ಕೆ ಅಡಾಪ್ಟ್ ಮಾಡಬೇಕು ಅನ್ನೋ ಒಂದು ಸಲಹೆಯನ್ನು ನಾನು ಕೊಟ್ಟಿದ್ದೆ. ತತ್ಪರಿಣಾಮವಾಗಿ DEC ಕೋರ್ಸು ಪ್ರಥಮ ಸೆಮಿಸ್ಟರ್, ದ್ವಿತೀಯ, ತೃತೀಯ, 4ನೇ ಸೆಮಿಸ್ಟರ್, ಈಗ 5ನೇ ಸೆಮಿಸ್ಟರ್ ಕೂಡ ಚೆನ್ನಾಗಿ ನಡೀತಾ ಇದೆ. ಈ ವರ್ಷ ಕೂಡ 2026-27ನೇ ಸಾಲಿನಲ್ಲಿ ಕೂಡ ಒಳ್ಳೆಯ ಸ್ಪಂದನೆ ಪೋಷಕರಿಂದ, ವಿದ್ಯಾರ್ಥಿಗಳಿಂದ ಸಿಕ್ಕಿದೆ.
ಮೈಸೂರು ಕೇಂದ್ರದಲ್ಲಿ ನಾನು ಇದ್ದಷ್ಟು ದಿವಸ ನಾನು ಚೆನ್ನಾಗಿ ಕೆಲಸ ಮಾಡಿದ್ದೀನಿ. ಏಕೆ ಅಂತ ಹೇಳಿದ್ರೆ ಯಾವುದೇ ಸಣ್ಣ ಸಮಸ್ಯೆ ಬಂದು ಒಂದೇ ದಿನದಲ್ಲಿ ನಾನು ಇತ್ಯರ್ಥ ಮಾಡಿದ್ದೀನಿ. ಅದೇ ರೀತಿ ಅವರ ಏನೇ ಬೇಡಿಕೆಗಳಿದ್ರು ಅದಕ್ಕೂ ಕೂಡ ನಾನು ಸ್ಪಂದಿಸಿದ್ದೀನಿ. ಒಟ್ಟಿನಲ್ಲಿ ನಾನು ಇದ್ದಂಥ 3 ಕಡೆ, ಒಂದು ಮದ್ದೂರಿನಲ್ಲಿ 11 ವರ್ಷ, ಗುಂಡ್ಲುಪೇಟೆನಲ್ಲಿ 3 ವರ್ಷ, ಮೈಸೂರಿನಲ್ಲಿ 12 ವರ್ಷ ಪ್ರಾಂಶುಪಾಲನಾಗಿ ದೀರ್ಘಕಾಲದ GTTCನಲ್ಲಿ ಈಗಾಗಲೇ ತಿಳಿಸಿರುವಂಥ ಅತಿ ಹೆಚ್ಚು ಅವಧಿಯಲ್ಲಿ ಪ್ರಾಂಶುಪಾಲನಾಗಿ ಕೆಲಸ ಮಾಡಿದವನು ಅಂದರೆ ನಾನೇ. ಇಷ್ಟು ದಿವಸ ನಾನು ನಿಸ್ವಾರ್ಥ, ಪ್ರಾಮಾಣಿಕ, ನಿಷ್ಠೆ ಮತ್ತು ತುಂಬ ಶ್ರದ್ಧೆಯಿಂದ ನಾನು ಕೆಲಸವನ್ನು ಮಾಡಿರುವಂಥ ಸಂತೋಷ ನನಗಿದೆ. ಇವತ್ತು ನಿವೃತ್ತಿ ಆಗ್ತಾ ಇದ್ದೀನಿ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಅಂಥ ದೀರ್ಘಕಾಲದ ಅವರೆಗೆ ನಾನು ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದೀನಿ. ನಾನು ಸಂಸ್ಥೆಗೆ ಏನು ಕೊಡಬೇಕೋ ಆ ಒಂದು ಕಾಣಿಕೆಯನ್ನು ಕೊಟ್ಟಿದ್ದೀನಿ ಅನ್ನೋ ಸಮಾಧಾನದಿಂದ ನಾನು ನಿವೃತ್ತಿಯನ್ನು ಹೊಂದ್ತಾ ಇದ್ದೀನಿ. ನಾನು 2001ನೇ ಇಸ್ವಿನಲ್ಲಿ ಕಾಯಂಗೊಂಡಾಗ ಅದೇನೋ ಅದೃಷ್ಟ ಅನ್ನೋ ಥರ 2001ನೇ ಇಸ್ವಿನಲ್ಲೇ ನಾನು ವೈವಾಹಿಕ ಜೀವನಕ್ಕೆ ಕಾಲಿಟ್ಟೆ. ಸುಧಾ ಎಸ್ ಅನ್ನ ಮದುವೆ ಆದೆ. ನನಗೀಗ 2 ಮಕ್ಕಳಿದ್ದಾರೆ. ನನ್ನ ಹೆಂಡತಿ ನನಗೆ ಉದ್ಯೋಗದಲ್ಲೇ ಆಗಿರ್ಬೋದು, ನನ್ನ ವೈಯಕ್ತಿಕ ಜೀವನದಲ್ಲೇ ಆಗಿರ್ಬೋದು ಸಾಕಷ್ಟು ಸಹಕಾರವನ್ನು ನೀಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಮನೆಯಲ್ಲಿ ಸಹಕಾರ ಇಲ್ಲ ಅಂದರೆ ನಾನು ಅತ್ಯುತ್ತಮವಾಗಿ ಕಚೇರಿನಲ್ಲಿ ಕೆಲಸ ಮಾಡೋಕ್ಕಾಗ್ತಿರಲಿಲ್ಲ. ಅವರು ಮನೆಯ ಎಲ್ಲ ಸಮಸ್ಯೆಗಳನ್ನು ಎದೆಗುಂದದೆ ನನಗೆ ಸಾಥಾಗಿ ನಿಂತು, ಬೆಂಬಲವಾಗಿ ನಿಂತು, ನೀವು ಹೊರಗಡೆ ದುಡೀರಿ, ನಾನು ಮನೆಯದೆಲ್ಲ ನಾನು ನೋಡ್ಕೊಳ್ತೀನಿ ಅನ್ನೋ ಒಂದು ಭರವಸೆಯನ್ನು ನನಗೆ ಇಲ್ಲಿವರೆಗೂ ಕೊಟ್ಟರು. ಸೊ ಅದರ ಫಲವಾಗಿ ನಾನು ಹೆಚ್ಚು ಸಮಯವನ್ನು GTTCಗೆ ನಾನು ಕಳೆದಿದ್ದೇನೆ. GTTCನಲ್ಲಿ ಹೊಸದಾಗಿ ನಾನು ಕಲ್ತದ್ದು ಏನಪ್ಪ ಅಂತ ಹೇಳಿದ್ರೆ, ನಾನು ಬರೀ BE ಪದವಿಯನ್ನು ನಾನು ಪಡ್ಕೊಂಡಿದ್ದೆ ಅಷ್ಟೇ. ಆದರೆ ನಾನು ಈ GTTC ಕೇಂದ್ರಕ್ಕೆ ಬಂದಾಗ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಕೋರ್ಸ್ ಮತ್ತು ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನುವಂಥ ಕೋರ್ಸ್ಗಳನ್ನ ನಾನು ಕೇಳಿರಲಿಲ್ಲ. ನಾನು ಇಂಜಿನಿಯರಿಂಗ್ ಪದವಿ ಮಾಡಿದಾಗ ನಾನು ಬಂದಾಗ ಹೊಸದಾಗಿ ಅದನ್ನು ಕಂಡುಹಿಡ್ಕೊಂಡೆ. ಇದೂ ಥರ ಒಂದು ಡಿಪ್ಲೊಮಾ ಕೋರ್ಸ್ ಇದೆ. ಈ ಕೋರ್ಸ್ನಲ್ಲಿ ಕೌಶಲ್ಯಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಈ ಕೌಶಲ್ಯನ ವಿದ್ಯಾರ್ಥಿಗಳು ಪಡ್ಕೊಂಡ್ರೆ ಅವ್ರಿಗೆ ನಾಳೆ ಅವ್ರ ಭವಿಷ್ಯವನ್ನು ಚೆನ್ನಾಗಿ ರೂಪಿಸ್ಕೋಬೋದು. ಒಳ್ಳೆ ಪ್ರಸಿದ್ಧವಾದಂಥ ಕೈಗಾರಿಕೆಗಳಲ್ಲಿ ಅವರು ಬೇಗ ಕೆಲಸವನ್ನು ಪಡ್ಕೊಳ್ತಾರೆ. ಬೇಕು ಅಂತಂದು ಹೇಳಿದ್ರೆ ಉನ್ನತ ವಿದ್ಯಾಭ್ಯಾಸಕ್ಕೂ ಕೂಡ ಹೋಗ್ಬೋದು ಅನ್ನುವಂಥ ಎಲ್ಲ ವಿವರಗಳನ್ನು ನಾನು ಈ ಕೋರ್ಸ್ನಲ್ಲಿ ಇದೆ ಅಂತ ನಾನು ಮನಗಂಡದ್ದು ಈ GTTC ಸೇರಿದಾಗಲೇ. ಈ ಡಿಪ್ಲೊಮಾ ಕೋರ್ಸ್ಗೆ ಇರುವಂಥ ಒಂದು ಮಾನ್ಯತೆ ಬೇರೆ ಡಿಪ್ಲೊಮಾ ಕೋರ್ಸ್ಗಳಿಗೆ ಇಲ್ಲ. ಯಾಕೆಂದರೆ ನನ್ನ 25 ವರ್ಷಗಳ ಅವಧಿಯಲ್ಲಿ ನಾನು ನೋಡಿದ್ದೀನಿ, ಮೈಸೂರು ಕೇಂದ್ರದಿಂದ ಸುಮಾರು 2000 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಇವತ್ತು ಪ್ಲೇಸ್ಮೆಂಟ್ ಆಗಿ ಒಳ್ಳೊಳ್ಳೆ ಕಂಪ್ನಿನಲ್ಲಿ ಉನ್ನತ ಹುದ್ದೆಗಳಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳು ಆಗಾಗ ನನಗೆ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ, ಸರ್ ನಿಮ್ಮ ಸ್ಫೂರ್ತಿ, ನಿಮ್ಮ ಪಾಠ, ನಿಮ್ಮ ಹಿತವಚನ, ನಿಮ್ಮ ಗೈಡೆನ್ಸ್ ಇವತ್ತು ನಮ್ಮನ್ನು ಇಲ್ಲಿವರೆಗೆ ತಗೊಂಡು ಬಂದಿದೆ. ನಿಮ್ಮಂಥ ಒಂದು ಪ್ರಾಂಶುಪಾಲರ ಕೆಳಗಡೆ ನಾವು ವಿದ್ಯಾಭ್ಯಾಸನ ಮಾಡಿದ್ದು ನಮ್ಮ ಪುಣ್ಯ ಅಂತ ಹೇಳಿದಂಥ ವಿದ್ಯಾರ್ಥಿಗಳು ಫೋನ್ ಮುಖಾಂತರ ಇದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ. ಅವರು ಈಗ ಮೈಸೂರು ಕೇಂದ್ರದಲ್ಲಿ, ಬೆಂಗಳೂರು ಕೇಂದ್ರದಲ್ಲಿ ಕೂಡ ಕೆಲವು ವಿದ್ಯಾರ್ಥಿಗಳು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹೀಗೆ ನನ್ನ ಜೀವನದ ಒಂದು ಏನು ವಿವರಗಳಿದೆ ಅಥವಾ ಜೀವನ ನಂದು ಹೇಗೆ ನಡ್ಕೊಂಬತ್ತು ಬಾಲ್ಯದಿಂದ ಮತ್ತು ಯೌವನದವರೆಗೆ ಮತ್ತು ತದನಂತರ ವೃತ್ತಿ ಜೀವನ ಆಗಿರ್ಬೋದು, ನನ್ನ ವೈಯಕ್ತಿಕ ಜೀವನ ಆಗಿರ್ಬೋದು, GTTCನಲ್ಲಿ ಕಳೆದಂಥ ಸಮಯಗಳಿರ್ಬೋದು, ಹೀಗೆ ಎಲ್ಲ ಕಡೆ ನಾನು ನಿಸ್ವಾರ್ಥವಾಗಿ ಪ್ರಾಮಾಣಿಕವಾಗಿ ಕಾರ್ಯವನ್ನು ನಿರ್ವಹಿಸಿದ್ದೆ.
ನಾನು ವೆಂಕಟೇಶ್ PS ಅಂತ ಇಲ್ಲಿ ಬ್ಯಾಂಗ್ಳೂರು GTTCನಲ್ಲಿ ಪ್ರಿನ್ಸಿಪಾಲ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. 2000 ಇಯರ್ನಲ್ಲಿ ನಾನು, ಜಗದೀಶ್, ಪುಂಡರೀಕಾಕ್ಷ ಮೂವರು ಕೂಡ ನಮ್ಮ GTTC ಕೆರಿಯರ್ ಸ್ಟಾರ್ಟ್ ಆಗಿದ್ದು ಮೈಸೂರು GTTCನಲ್ಲಿ. ಜಗದೀಶು ಮತ್ತು ನಾನು ಹೋಗೋ ಬಾರೋ ಅನ್ನುವಷ್ಟು ಒಂದು ಸಲಿಗೆ ನಮ್ಮಿಬ್ಬರಲ್ಲಿತ್ತು. ಹಂಗ್ಲೆಕ್ಕ ತೊಗೊಂಡ್ರೆ ಆತನಿಗಾಗಲಿ ನನಗಾಗಲಿ ನಮ್ಮನ್ನು ಬಿಟ್ಟರೆ ಒಬ್ರನ್ನೊಬ್ರನ್ನ ಬಿಟ್ಟರೆ ಬೇರೆ ಯಾರ ಜೊತೆನಲ್ಲೂ ಅಷ್ಟೊಂದು ಸಲಿಗೆ ಇರಲಿಲ್ಲ. ಜಗದೀಶ್ ಅವರು ಮೂಲತಃ ಮೆಕ್ಯಾನಿಕಲ್ ಇಂಜಿನಿಯರ್, ನಾನು ಬಂದು ಬೇಸಿಕಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರ್. ಈಗ ರೀಸೆಂಟ್ ಇಯರ್ಸಲ್ಲಿ ಈಗ 3 ಇಯರ್ಸಿಂದ ಮೈಸೂರು ಸಂಸ್ಥೆಯಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಡಿಪ್ಲೊಮಾ ಸ್ಟಾರ್ಟ್ ಆಯಿತು. ಅವತ್ತಿನಿಂದನೂ ಕೂಡ ಅವರು ನನ್ನೊಟ್ಟಿಗೆ ಅಲ್ಲಿ ಲ್ಯಾಬ್ಗಳಿಗೆ ಸಂಬಂಧಪಟ್ಟಂಗಿರ್ಬೋದು, ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂಗಿರ್ಬೋದು, ನನ್ನೊಟ್ಟಿಗೆ ಚರ್ಚೆ ಮಾಡ್ಕೊಂಡು ಬಂದಿದ್ದಾರೆ. ಇದು ಇವತ್ತಿಂದಲ್ಲ, 25 ವರ್ಷಗಳ ಒಂದು ಸ್ನೇಹ ಸಂಬಂಧ ಮತ್ತು ಆಫೀಸಲ್ಲೂ ಕೂಡ ನಾವಿಬ್ಬರು ಒಟ್ಟಿಗೆ ಕೆಲಸ ನಡೆಸ್ಕೊಂಡು ಬಂದಿದ್ವಿ. ಮೊದಲಿನಿಂದನೂ ಆತ ಗಂಭೀರವಾದಂಥ ವ್ಯಕ್ತಿ. ಆತ ಹೆಚ್ಚಿಗೆ ಯಾರೊಂದಿಗೂ ತುಂಬ ಸಲಿಗೆಯಿಂದ ಮಾತನಾಡ್ತಿದ್ದದನ್ನು ನಾನು ಅಬ್ಸರ್ವ್ ಮಾಡಿಲ್ಲ, ಎಕ್ಸೆಪ್ಟ್ ನನ್ನ ಜೊತೆಯಲ್ಲಿ. ಅದೊಂದು ನಮ್ಮಿಬ್ಬರದ್ದು ಗೆಳತನ ಅಷ್ಟೇ. ಪ್ರಶ್ನೆಗೆ ನೇರವಾದ ದಿಟ್ಟವಾದಂಥ ಉತ್ತರ ಕೊಡ್ತಾ ಇದ್ದಿದ್ದವರು. ಕಂಪ್ಲೀಟ್ ನಮ್ಮ ಕೆರಿಯರ್ನಲ್ಲಿ ನನಗೆ ಒಬ್ಬ ತಮ್ಮನ ರೀತಿಯಲ್ಲಿ ನೋಡಿಕೊಂಡು ಆ ರೀತಿ ಗೈಡೆನ್ಸ್ ಮಾಡ್ಕೊಂಡು ಬಂದಿದ್ದಾರೆ. ಯಾವುದೇ ವಿಚಾರನೂ ಅವರು ಫ್ರೆಂಡ್ಲಿಯಾಗೂ ಮಾತಾಡ್ತಿದ್ರು. ಸ್ವಲ್ಪ ವ್ಯತ್ಯಾಸಗಳು ಕಾಣಿಸ್ತು ಅಂತ ಅಂದರೆ ಗದರಿಸಿನೂ ಕೂಡ ನಮ್ಮ ಹತ್ರ ಮಾತಾಡಿದ್ದಾರೆ. 4 ಪ್ರಶ್ನೆ ಕೇಳಿದ್ರೆ ಅವನು ಒಂದೇ ಉತ್ತರದಲ್ಲಿ ಆನ್ಸರ್ ಮಾಡ್ತಾಯಿದ್ದ ಬೇರೆಯವರೊಟ್ಟಿಗೆ. ಬಟ್ ನನ್ನೊಟ್ಟಿಗೆ ಆತಂದು ಒಂಥರ ಗಳಸ್ಯ ಕಂಠಸ್ಯ ಸಂಬಂಧ ಅಂತ ಹೇಳ್ತೀವಲ್ಲ, ರಿಲೇಷನ್ಶಿಪ್, ಆ ರೀತಿನಲ್ಲೇ ಇತ್ತು. ಆತನ ಸ್ವಭಾವ ಅದು. ಎಷ್ಟು ಬೇಕೋ ಅಷ್ಟೇ ಮಾತಾಡೋಣ, ಅಗತ್ಯಕ್ಕಿಂತ ಹೆಚ್ಚಿಗೆ ಮಾತಾಡೋ ಅಂಥ ಅನಿವಾರ್ಯತೆ ಬೇಡ ಅನ್ನೋ ಒಂದು ಮನಸ್ಥಿತಿನಲ್ಲಿದ್ದಂಥ ವ್ಯಕ್ತಿ ಆತ. ಜಗದೀಶ್ ಈಗ ರಿಟೈರ್ಡ್ ಆಗಿ ಮನೆಗೆ ಹೋಗ್ತಾ ಇದ್ದಾರೆ. ಹಂಗಂತ ಅಫಿಷಿಯಲ್ಲಾಗಿ ನನ್ನ ಮತ್ತು ಅವರ ಒಂದು ಸಂಪರ್ಕ ಕಡಿತಗೊಳ್ಳುತ್ತೆ ಅನ್ನೋದು ಬಿಟ್ಟರೆ, ವೈಯಕ್ತಿಕವಾಗಿ ನಾವಿಬ್ಬರು ಜೀವನ ಪರ್ಯಂತ ನಮ್ಮಿಬ್ಬರು ಸಂಬಂಧ, ಸ್ನೇಹ ಸಂಬಂಧ ಚಿರವಾಗೇ ಇರುತ್ತೆ. ನಾನಿರೋ ತನಕ, ಅವರಿರೋ ತನಕ. ಇವರ ನಿವೃತ್ತಿ ಜೀವನ ಮುಂದಿನ ದಿನಗಳಲ್ಲಿ ಸುಖವಾಗಿ, ನೆಮ್ಮದಿಯಾಗಿ ಅವರ ಒಂದು ಸಂಸಾರದೊಟ್ಟಿಗೆ ದೀರ್ಘಕಾಲ ತನಕ ಆಯುಷ್ ಆರೋಗ್ಯವನ್ನು ಪಡ್ಕೊಂಡು ನಡ್ಕೊಂಡು ಹೋಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹಾರೈಸ್ತೀನಿ. ಥ್ಯಾಂಕ್ ಯು. ನನ್ನ ಮಗ ದಿಗಂತ್ ಹೆಬ್ಬಾರ್ GTTCನಲ್ಲಿ ಕೋರ್ಸ್ ಮಾಡಿ ಕಂಪ್ಲೀಟಾಗಿ ಇಂಟರ್ನ್ಶಿಪ್ಗೆ ಬ್ಯಾಂಗ್ಳೂರಿಗೆ ಬಂದಿದ್ದ. ಈಗ ಜರ್ಮನ್ ಕಂಪ್ನಿಗೆ ಸೆಲೆಕ್ಟ್ ಆಗಿದ್ದಾನೆ. ಬೇಸಿಗೆ ಅವನು ಏನೇ ಸಕ್ಸಸ್ಫುಲ್ ಲೈಫ್ ಫೀಡ್ ಮಾಡಿದ್ರೂ ಕಾರಣ ಮೈಸೂರು GTTC ಆಗಿರುತ್ತೆ. ಥ್ಯಾಂಕ್ ಯು. ನಾನು ವೇಣುಗೋಪಾಲ್ ಅಂಥೇಳಿ ಫೋರ್ಮೆನ್ ಆಗಿ GTTC ಬ್ಯಾಂಗ್ಳೂರು ಸೆಂಟರ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಜಗದೀಶು ಮತ್ತು ನನ್ನ ಒಂದು ಇಂಟ್ರ್ಯಾಕ್ಷನ್ಸ್ ಹೇಳೋದಾದರೆ ನಿಯರ್ಲಿ 2000ಇಂದನೂ ಸ್ಟಾರ್ಟ್ ಆಗಿದೆ. ಅವರು ಮೊದಲಿಗೆ ಅವರು ಭೇಟಿಯಾಗಿದ್ದು GTTC ಮದ್ದೂರಿನಲ್ಲಿ. ಸಕ್ಸಸ್ಫುಲಿ ನಾವು ಅಲ್ಲಿ ಫುಲ್ ಸ್ಟ್ರೆಂತು ಅಡ್ಮಿಷನ್ ಆಗಿತ್ತು. ಫಸ್ಟ್ ಬ್ಯಾಚ್ ಇರೋದ್ರಿಂದ ಅಲ್ಲಿ ಒಂದು ಬ್ಯಾಂಗ್ಳೂರು ಮತ್ತು ಮೈಸೂರು ಸೆಂಟರ್ ನಡುವೆ ಇದು ಇರೋದ್ರಿಂದ ಸ್ವಲ್ಪ ಅಡ್ಮಿಷನ್ಸ್ ಕಷ್ಟ ಆಯಿತು. ಬಟ್ ನಾವು ಅವರು ಶ್ರಮಪಟ್ಟು ಫುಲ್ ಬ್ಯಾಚು ಫಿಲಪ್ ಆಗೋ ಥರ ನಾವು ಎಫರ್ಟ್ಸ್ ಹಾಕಿ ಅಲ್ಲಿ ಒಂದು ಸಕ್ಸಸ್ ಕ್ರಿಯೇಟ್ ಆಯಿತು. ಇಮ್ಮೆಟೀರಿಯಲ್ ಆಫ್ ಟೈಮ್ ನಾವು ಬೆಳಗ್ಗೆ ಅಲ್ಲ ಸಂಜೆ ಅಲ್ಲ ಅನ್ನೋ ಥರ ಇದ್ದು ನಾವು ಡಿಸ್ಕಸ್ ಮಾಡಿ ಸಕ್ಸಸ್ಫುಲಿ ವಿ ಯೂಸ್ ಟು ಕಂಪ್ಲೀಟ್ ದ AICTE ಅಪ್ಲಿಕೇಶನ್ ಪ್ರೋಸೆಸ್. ಇವತ್ತಿನ ದಿನ ಅವರು ನಿವೃತ್ತಿ ಹೊಂದಿ GTTCಗೆ ಒಂದು ದಿಗ್ಗಜರ ಹಸ್ತ ಮಿಸ್ ಆಗ್ತಾಯಿದೆ ಅಂತ ಅನಿಸುತ್ತೆ. ಬಟ್ ನೋ ಡೌಟ್ ಆನ್ ಅ ಫ್ರೆಂಡ್ಲಿ ಪ್ಲ್ಯಾಟ್ಫಾರ್ಮ್ ನಾವು ಅವರು ಕನೆಕ್ಟ್ ಆಗಿರ್ತೀವಿ. ನಾನು ಮೈಸೂರು GTTCಯ ಫಸ್ಟ್ ಬ್ಯಾಚ್ ಅಲ್ಯುಮಿನಿ ಆಗಿರೋದ್ರಿಂದ ಐ ಹ್ಯಾವ್ ಗಾಟ್ ಅ ವೆರಿ ಗುಡ್ ಕ್ಲೋಸ್ ಕಾಂಟ್ಯಾಕ್ಟ್ ಬಿಟ್ವೀನ್ ಬ್ಯಾಂಗ್ಳೂರ್ ಆ್ಯಂಡ್ ಮೈಸೂರು GTTC. ಬಟ್ ನೋ ಡೌಟ್ GTTCಯಿಂದ ಪಾಸ್ಔಟ್ ಆದವರಾಗಲಿ ಅಥವಾ ರಿಟೈರ್ ಆದವರಾಗಲಿ ಆಲ್ವೇಸ್ ದೇ ಆರ್ ಗಿವಿಂಗ್ ಅ ಹೆಲ್ಪಿಂಗ್ ಹ್ಯಾಂಡ್ ಟು GTTC ಫಾರ್ ಅ ಡೆವಲಪ್ಮೆಂಟ್ ಆ್ಯಂಡ್ ಬೆಟರ್ಮೆಂಟ್ ಆಫ್ ಟ್ರೈನಿಂಗ್ ಆ್ಯಂಡ್ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್. ಸೊ ಇಷ್ಟು ಹೇಳ್ತಾ ಜಗದೀಶ್ ಅವ್ರಿಗೆ ಮತ್ತೆ ಹ್ಯಾಪಿ ರಿಟೈರ್ಮೆಂಟ್ ಲೈಫ್ ಹೇಳ್ತಾ ಅವರ ಫ್ಯಾಮಿಲಿ ಮತ್ತು ಅವರು
ಸುಖವಾಗಿರಲೆಂದು ದೇವರಲ್ಲಿ ಪ್ರಾರ್ಥಿಸ್ಕೋತೇನೆ. ಥ್ಯಾಂಕ್ ಯು ವೆರಿ ಮಚ್.